ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ತುಂಬಾ ಅಮೃತ ಇದ್ದಂಗಿದೆ. ತುಂಬಾ ಅಂದ್ರೆ ಬರ್ಬೇಕು ಇದಕ್ಕೋಸ್ಕರನೇ ಅನ್ನಂಗಿರುತ್ತೆ. ಒಂದೊಂದು ಮಿನಿಸ್ಟರ್ ಕೈಯಲ್ಲಿ ಸಾವಿರಾರು ಕೋಟಿ ಇದೆ, ಲಕ್ಷಗಟ್ಟಲೆ ಕೋಟಿ ಇದೆ ಅವ್ರ ಹತ್ರ. ಬಡವ್ರ ಕೈಯಲ್ಲಿ ಊಟನೂ ಇಲ್ಲ. ಅವ್ರವರೇ ಹೊಡೆದಾಡ್ತಾರೆ. ಹಣ ಮಾಡಿದ್ರು ಇದು ಮಾಡಿದ್ರು ಅಂತ ಅವ್ರವರೇ ಹೊಡೆದಾಡ್ತಾರೆ. ಸಾವಿರಾರು ಕೋಟಿ ಲಕ್ಷಗಟ್ಟಲೆ ಕೋಟಿ ಉಂಟವ್ರು. ಚೆನ್ನಾಗಿದೆ. ಈ ತರ ಬೇರೆ ಕಡೆ ಕೊಟ್ಬಿಟ್ರೆ ಜನಗಳಿಗೆ ಹಸ್ಪೂರ್ನೆಸ್ ಕಡಿಮೆ ಆಗುತ್ತೆ. ಎಷ್ಟೋ ಬಡವರು ಇರ್ತಾರೆ, ಎಲ್ಲ ಇರ್ತಾರೆ. ಈ ತರ ಅನ್ನನ ಸಿಕ್ಬಿಡಿ ಜನ ಸಾಯವ್ರಿಗೂ ನೆನ್ಸ್ಕೊಳ್ತಾರೆ. ಈ ತರ ಎಲ್ಲಾ ಮಠಗಳಲ್ಲಿ ಹಿಂಗ್ ಮಾಡ್ಬಿಟ್ರೆ ಬೇರೆ ಅವಶ್ಯಕ ಜನಗೆ ಹಸಿವು ಅನ್ನೋದು ಇದೇ ಇರೋದಿಲ್ಲ. ಪ್ರೈವೇಟ್ ಆಗಿರೋದು ಒಳ್ಳೇದು. ನಾವು ಗವರ್ಮೆಂಟ್ ಅಲ್ಲಿ ಯಾವ್ದಕ್ಕೂ ನಂಬಿಲ್ಲ. ಯಾವ ಗವರ್ಮೆಂಟ್ ಹೋದ್ರೆ ಹಣ ಕೊಡ್ಬೇಕು, ಪೊಲೀಸ್ ಸ್ಟೇಷನ್ ಹೋದ್ರೆ ಅವರೇ ಕ್ರಿಮಿನಲ್ಸ್. ಈಗ ಅನ್ನದಾನ ಮಹಾದಾನ ಅಂತಾರೆ. ಅನ್ನದಾನಕ್ಕಿಂತ ದೊಡ್ಡ ದಾನ ಯಾವ್ದು ಇಲ್ಲ ಅಂತಾರೆ. ಈಗ ಒಂದು ಹೊತ್ತಿನ ಊಟಕ್ಕಾಗೂ ಕೂಡ ಪರದಾಡೋರಿದ್ದಾರೆ. ಅದ್ರ ದಿನ ಊಟ ಇಲ್ಲ ಅಂತೇಳಿ ಸಾಯುವಂತ ಜನರು ಕೂಡ ಇದ್ದಾರೆ, ಬಡವರು ಇದ್ದಾರೆ. ಅವ್ರಿಗೋಸ್ಕರ ಅಂತಾನೆ ನಿಮ್ಗೆ ಇಲ್ಲಿ ನೋಡ್ತಾ ಇದೀರಾ, ಪ್ರತಿದಿನ ಅನ್ನ ಸಂತರ್ಪಣೆನ ಮಾಡ್ತಾರೆ. ಎಲ್ಲಿದ್ದಾರೆ ನಾವು ಇರೋದು ಎಲ್ಲಪ್ಪ ಅಂದ್ರೆ ಇವಾಗ ಆ 11th ಕ್ರಾಸು ಮಲ್ಲೇಶ್ವರಂ ಏನ್ ಬರುತ್ತೆ, ಮಲ್ಲೇಶ್ವರಂ 11th ಕ್ರಾಸು ಮೇನ್ ರೋಡ್ ಅಲ್ಲೇ ಇರೋದು. ಇದೇ ಸಂಪಿಗೆ ರೋಡ್ ಬರುತ್ತೆ ಅಲ್ಲಿರೋದು. ಇದು ಬಂದ್ಬಿಟ್ಟು ಶ್ರೀ ಯದಗಿರಿ ಯತಿರಾಜ್ ಮಠ ಅಂತ ಹೇಳ್ಬಿಟ್ಟು ಆ ಸಂಸ್ಥೆ ಕಡೆಯಿಂದ ಮಾಡ್ತಾ ಇರೋದು. ನೀವಾಗ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರೆ ಪ್ರತಿದಿನ ಮಾಡ್ತಾರೆ. ಒಂದು ದಿನನೂ ತಪ್ಪಲ್ಲ, ಪ್ರತಿದಿನ ಈ ರೀತಿಯಾಗಿ ಅನ್ನ ಸಂತರ್ಪಣೆ ಇರುತ್ತೆ. ಬಡವರಾಗಿರ್ಬೋದು, ಅದೇ ರೀತಿ ಅಂದ್ರೆ ಈ ರೂಟಲ್ಲಿ ಹೋಗೋರಾಗಿರ್ಬೋದು, ಆಟೋದವ್ರಾಗಿರ್ಬೋದು, ಅದೇ ರೀತಿ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಅವ್ರಿಗೂ ಈ ರೀತಿ ಒಂದು ರೀತಿ ಅನ್ನ ಸಂತರ್ಪಣೆ ಮಾಡೋದ್ರಿಂದ ಅವ್ರಿಗೂ ಒಂಥರ ತೃಪ್ತಿನೂ ಸಿಗುತ್ತೆ, ಮಾಡೋರ್ಗೂ ತೃಪ್ತಿ ಸಿಗುತ್ತೆ. ಅದೇ ರೀತಿ ಏನಾದ್ರೆ ತಿನ್ನೋರ್ಗೂ ಕೂಡ ಒಂದು ಪ್ರಸಾದದ ರೀತಿ ಸೇವಿಸಿ ಹಸುವನ್ನು ನಿಗ್ಸ್ಕೊತಾರೆ. ಅದೇ ರೀತಿ ನಮ್ಗೊಂದು ಏನಪ್ಪ ಪ್ರಸಾದ ತಿಂದ್ವಿ ಅನ್ನೋ ಒಂದು ಫೀಲ್ ಕೂಡ ಬರುತ್ತೆ. ಇವಾಗ ಬನ್ನಿ ಈಗ ತಿಂದವ್ರನ್ನ ಮಾತಾಡ್ಸೋಣ, ಅದೇ ರೀತಿ ಅವ್ರನ್ನ ಮಾತಾಡ್ಸೋಣ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆ ಉಪಯೋಗ ಇದೆ. ಪ್ರತಿಯೊಬ್ಬರಿಗೂ ಉಪಯೋಗ ಪ್ರಸಾದ, ದೇವ್ರ ಪ್ರಸಾದ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ತರ ಎಲ್ಲೂ ಸಿಗಲ್ಲ. ನಾವು ಬಂದಾಗ 1 ಗಂಟೆ ಹಿಂಗ್ ಟೈಮ್ ಬಂದ್ರೆ ನಾವು ಮಾಡ್ಕೊಂಡು ಹೋಗ್ತೀವಿ. ನಾವು ಇಲ್ಲಿ ಭೀಮಾಕ್ ಬಂದಿದ್ವಿ, ಭೀಮಾ ಜ್ಯುವೆಲರಿ ಬಂದಿದ್ವಿ. ಅದು ಮುಗೀತು. ಇಲ್ಲೊಂದ್ ಸ್ವಲ್ಪ ಕೆಲಸ ಐತೆ, ಇದು ಮುಗಿಸ್ಕೊಂಡು ಹಿಂಗೆ ಈಗ ಬಸ್ ಹತ್ತೀವಿ. ಈಗ ಅಷ್ಟೇ. ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟ್, ತುಂಬಾ ಅಮೃತ ಇದ್ದಂಗಿದೆ. ತುಂಬಾ ಅಂದ್ರೆ ಬರ್ಬೇಕು ಇದಕ್ಕೋಸ್ಕರನೇ ಅನ್ನಂಗಿರುತ್ತೆ. ಅಲ್ಲ ಯಾವುದೇ ಹೋಟೆಲಲ್ಲಿ ಈ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಮತ್ತೆ ತುಂಬಾ ಸರ್ವಿಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ಇದು ಎಲ್ಲದೂ ಯೂಸ್ಫುಲ್ ಇದೆ. ಮತ್ತೆ ಅಯ್ಯೋ ಎಲ್ಲರ ತಲೆ ಏನೇನು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ತರ ಒಳ್ಳೇದಿದೆ ಇದು. ನಾವು ಈ ಸೈಡ್ ಬಂದಾಗ 1 ಗಂಟೆ ಟೈಮ್ ಆದ್ರೆ ಇಲ್ಲಿ ಬಂದ ಹಿಂಗಾಸ್ ಹೋಗ್ತೀವಿ. ಇವಾಗ ಭೀಮಾಗ್ ಬಂದಿದ್ವಿ, ಅದು ಮುಗಿಸ್ಕೊಂಡು ಇಲ್ಲಿ ಬಂದ್ವಲ್ಲ, ಹಿಂಗ್ ಮುಗಿಸ್ಕೊಂಡು ಈಗ ಬಸ್ ಹೋಗ್ತೀವಿ. ಚೆನ್ನಾಗಿದೆ. ಈ ತರ ಬೇರೆ ಕಡೆ ಕೊಟ್ಬಿಟ್ರೆ ಜನಗಳಿಗೆ ಹಸ್ಪೂರ್ನೆಸ್ ಕಡಿಮೆ ಆಗುತ್ತೆ. ಎಷ್ಟೋ ಬಡವರು ಇರ್ತಾರೆ, ಎಲ್ಲ ಇರ್ತಾರೆ. ಈ ಸರ್ಕಾರಗಳು, ಇಂಥ ಸರ್ಕಾರಗಳು, ಕಚಡ ಸರ್ಕಾರ ಬಂದಿದ್ದು ಈ ತರ ಅನ್ನನ ಸಿಕ್ಬಿಡಿ ಜನ ಸಾಯವ್ರಿಗೂ ನೆನ್ಸ್ಕೊಳ್ತಾರೆ. ಈ ತರ ಎಲ್ಲಾ ಮಠಗಳಲ್ಲಿ ಹಿಂಗ್ ಮಾಡ್ಬಿಟ್ರೆ ಬೇರೆ ಅವಶ್ಯಕ ಜನಗೆ ಹಸಿವು ಅನ್ನೋದು ಇದೇ ಇರೋದಿಲ್ಲ. ಇದು ನಾನು ಇಲ್ಲೇ ಬಂದು, ನಾನು ರಿಟೈರ್ಡ್ ಎಂಪ್ಲಾಯಿ, ಇಲ್ಲೇ ಬಂದಿದ್ದೀನಿ ಕೆಳಗಡೆ 11ನೇ ಕ್ರಾಸ್ ನಲ್ಲಿ ನಮ್ಮ ಮಗಳ ಮನೆ ಇದೆ. ಇಲ್ಲಿ ಬಂದು ಪ್ರಸಾದ ತಿನ್ಕೊಂಡು ಅದಕ್ಕೆ ಕ್ಯೂ ನಿಂತ್ಕೊಂಡು ಹೋಗ್ತೀನಿ. ಇಂಥದನ್ನು ಈ ಸನ್ನಿವೇಶದಲ್ಲಿ ಮಾಡಿರೋದು ಪಾಪ ಜನ ಹೋಗ್ತಾ ಇರ್ತಾರೆ, ಹಸು ಅಂತ ಇರ್ತಾರೆ. ಹೋಟ್ಲುಗಳು ಸರಿಯಾದ ಊಟ ಸಿಗೋದಿಲ್ಲ, ಮನೆಗಳಲ್ಲಿ ಆಗೋದಿಲ್ಲ. ಅದರಲ್ಲಿ ಈ ಸರ್ಕಾರ ಮಾಡಿ ಎಲ್ಲ ಫ್ರೀ ಮಾಡಿಬಿಟ್ಟು ಮನೆಗಳಲ್ಲಿ ಬಾಯಿ ಪಡ್ಕೊಳ್ತಾರೆ, ಊಟ ಇಲ್ಲ. ಇದು ಮಾಡೋದ್ರಿಂದ ಜನಗಳಿಗೆ ಎಷ್ಟೋ ಉಪಯೋಗ ಆಗುತ್ತೆ. ಈ ತರ ಎಲ್ಲ ಕಡೆ ಮಾಡ್ಬಿಟ್ರೆ ಈ ಹಸು ಅನ್ನೋದು ಜನಗಳಿಗೆ ಇರೋದಿಲ್ಲ. ಎಲ್ಲರಿಗೂ ಒಂದು ಅನುಕೂಲ ಆಗಿದೆ. ಇದು ನೋಡ್ಕೊಂಡು ನಮಗೂ ತುಂಬಾ ಸಂತೋಷ ಆಯ್ತು. ನಾನು ಮುರಳೀನಾಥನ್ ಅಂತ, ರಿಟೈರ್ಡ್ ಎಂಪ್ಲಾಯಿ. ನಾವು ಇಲ್ಲೇ ಎಲ್ಲೆಲ್ಲೋ ಇದ್ದೇವೆ, ಜಯನಗರಲ್ಲಿ ಇರೋದು. ಜಯನಗರ ಮನೆ ಉಂಟು. ಈ ಕಡೆ ಬಂದಾಗ ತಿಂತೇನೆ ನಾನು. ಹಣ ಇಲ್ದವ್ರಿಗೆಲ್ಲ ಒಳ್ಳೇದಾಗ್ತದೆ. ಈಗ ಕೆಲಸ ಸಿಗೋದಿಲ್ಲ ಅಂತವ್ರಿಗೆಲ್ಲ ಒಳ್ಳೇದಾಗ್ತದೆ. ನಿಜವಾಗ್ಲೂ ಒಂದು ಒಳ್ಳೆ ವ್ಯವಸ್ಥೆ ಇದು. ಪ್ರೈವೇಟ್ ಆಗಿರೋದು ಒಳ್ಳೇದು. ನಾವು ಗವರ್ಮೆಂಟ್ ಅಲ್ಲಿ ಯಾವ್ದಕ್ಕೂ ನಂಬಿಲ್ಲ. ಯಾವ ಗವರ್ಮೆಂಟ್ ಹೋದ್ರೆ ಹಣ ಕೊಡ್ಬೇಕು, ಪೊಲೀಸ್ ಸ್ಟೇಷನ್ ಹೋದ್ರೆ ಅವರೇ ಕ್ರಿಮಿನಲ್ಸ್. ಸರ್ಕಾರನೇ ಕ್ರಿಮಿನಲ್. ಯಾವ ಸರ್ಕಾರ ಬಂದ್ರೆ ನಮಗೆ ಒಳ್ಳೆ ಡಾಕ್ಟರ್ ಇನ್ನೂ ಸಿಗ್ಲಿಲ್ಲ. ಕಾಯಿಲೆ ವಾಸಿ ಮಾಡೋರು ಯಾರೋ ಬರ್ತಾರೆ ಹೋಗ್ತಾರೆ, ನಾವು ಅದನ್ನು ಲೆಕ್ಕ ತಗೊಳ್ಳೋದಿಲ್ಲ. ಅಂತ ಬೇವರ್ಸಿ ಸರ್ಕಾರ ಒಂದೊಂದು ಮಿನಿಸ್ಟರ್ ಕೈಯಲ್ಲಿ ಸಾವಿರಾರು ಕೋಟಿ ಇದೆ, ಲಕ್ಷಗಟ್ಟಲೆ ಕೋಟಿ ಇದೆ ಅವ್ರ ಹತ್ರ. ಬಡವ್ರ ಕೈಯಲ್ಲಿ ಊಟನೂ ಇಲ್ಲ. ಅವ್ರವರೇ ಹೊಡೆದಾಡ್ತಾರೆ. ಹಣ ಮಾಡಿದ್ರು ಇದು ಮಾಡಿದ್ರು ಅಂತ ಅವ್ರವರೇ ಹೊಡೆದಾಡ್ತಾರೆ. ಸಾವಿರಾರು ಕೋಟಿ ಲಕ್ಷಗಟ್ಟಲೆ ಕೋಟಿ ಉಂಟು. ಒಂದು ಹೊತ್ತು ತಿಂತಾರೆ, 2 ಟೈಮ್ ಉಪವಾಸ ಇರ್ತಾರೆ. ಅವ್ರಿಗೆ ಇದು ಅನುಕೂಲ ಆಯ್ತು. ಕೂಲಿ ಕಾಸು ಇರಲ್ಲ, 1 ರೂಪಾಯಿ ಇರಲ್ಲ.
ಏನ್ ಮಾಡ್ತಾರೆ? ಜಗಳ ಆಡಕ್ಕೆ ಬರ್ತಾರೆ, ಕಿತ್ತಾಡಕ್ಕೆ ಬರ್ತಾರೆ. ಇಷ್ಟು ಇದಾಗಿದೆ. ನಾನು ಮೈಸೂರಿನಲ್ಲಿ ಇದ್ದೀನಿ, ಇಷ್ಟು ನೋಡ್ತಾ ಇದ್ದೀನಿ. ಮಂಡ್ಯದಲ್ಲಿ MLA-ಗಳಾಗಿದೆ, ಮಿನಿಸ್ಟರ್ MP ಆಗಲಿ ಎಲ್ಲ ಆದ್ರೆ ಒಂದು ದಿನ ಆಗ್ಲಿ ನನ್ನ ಪ್ರಸಾದ ತಿಂದು ಬಂದಿಲ್ಲ ಶ್ರೀರಂಗಪಟ್ಟಣದಲ್ಲಿ. ದೇವಸ್ಥಾನ ಮಾಮೂಲಿ ಕೊಡ್ತಾರೆ, ಗೌರ್ಮೆಂಟ್ ಅನ್ನು ಕೂಡ ದೇವಸ್ಥಾನದಲ್ಲಿ ತಿನ್ಕೊಂಡು ಹೋಯ್ತಾ ಇವತ್ತೇ ಬಂದಿರೋದು. ಫುಡ್ ಎಲ್ಲ ಹೇಗಿದೆ ಟೇಸ್ಟ್? ದೇವಸ್ಥಾನ ಊಟ ಅಲ್ಲ, ಕಲಬೆರಕೆ ಏನು ಇಲ್ವಲ್ಲ. ಇಡೀ ಪ್ರಪಂಚನೇ ಮೋಸ. ಇದು ಶ್ರೀ ಯದುಗಿರಿ ಯತಿರಾಜ ಮಠ ಅಂತ. ಇದು ಆಚಾರ್ಯ ರಾಮಾನುಜಾಚಾರ್ಯ ಅವರು ಸ್ಟಾರ್ಟ್ ಮಾಡಿದ ಮೂಲ ಮಠ ಇದೆ. ಆಕ್ಚುಲಿ ಮೇಲ್ಕೋಟೆ ಮಠ ಇದು. 1000 ವರ್ಷ ಹಳೆ ಮಠ ಇದು. 1000 ವರ್ಷ ಹಳೆ. ಇದು 2014 ನವೆಂಬರ್ ಇಂದ ಸ್ಟಾರ್ಟ್ ಆಗಿದ್ದು. ಅವಾಗಿಂದ ಸ್ಟಾರ್ಟ್ ಆಗಿದ್ದು. ಡೈಲಿ 1 ರಿಂದ 1:30 ಕೊಡ್ತೀವಿ. ಒಂದೊಂದು ಡೈಲಿ ಒಂದೊಂದು ರೈಸ್ ಐಟಮ್ ಕೊಡ್ತಾ ಇರ್ತೀವಿ. ಬೇರೆ ಯಾವ್ದು ಸ್ಪಾನ್ಸರ್ ಯಾವ್ದು ಮಾಡ್ತು ಅಂತ ಹೇಳಿದ್ರೆ ಒಂದು ಸ್ವೀಟ್ ಆಡ್ ಆನ್ ಮಾಡ್ತೀವಿ. ಆತರ 1 ರಿಂದ 1:30 ಮತ್ತೆ ಸಂಜೆ 4 ರಿಂದ 4:30 2 ಟೈಮ್ ಕೊಡ್ತೀವಿ. ಪ್ರತಿ ದಿವಸನೂ ಇರುತ್ತೆ. ಇಲ್ಲ ಒಂದ್ ದಿವಸನೂ ತಪ್ಪಿಲ್ಲ. ಇದು ಕೋವಿಡ್ ಟೈಮಲ್ಲೂ ನಾವು ಕೊಡ್ತಾ ಇದ್ವಿ, ಪ್ಯಾಕೆಟ್ ಮಾಡಿ ಕೊಡ್ತಾ ಇದ್ವಿ. ಇವಾಗ ನಮ್ಮ ಇವ್ರು ಅಶ್ವಥ್ ನಾರಾಯಣ್ ಫೌಂಡೇಶನ್ ಅವ್ರ ಮೂಲಕ ತಗೊಂಡು ಹೆಲ್ಪ್ ತಗೊಂಡು ಡೈಲಿ ಕೊಡ್ತಾ ಇದ್ವಿ ಆ ಟೈಮಲ್ಲಿ. ಅಕ್ಷಯ್ ಪಾತ್ರ ಅಲ್ಲ, ಅಶ್ವಥ್ ನಾರಾಯಣ್ ಅವರು. ಎಸ್ ಅವ್ರ ಪರ್ಮಿಷನ್ ತಗೊಂಡು ಸುಮಾರು ಜನ ಅಂದ್ರೆ ಇಲ್ಲಿ ಯಾರು ಬರ್ತಾ ಇರ್ಲಿಲ್ಲ ಆ ಟೈಮಲ್ಲಿ. ನಮ್ದು ವೆಹಿಕಲ್ ಇತ್ತು, ವೆಹಿಕಲ್ ಪಾಸ್ ತಗೊಂಡು ಯಾರ್ಯಾರಿಗೆ ನೀಡ್ ಇದೆಯೋ ಸ್ವಲ್ಪ ಸ್ಲಮ್ ಕಡೆ ಎಲ್ಲ ಹೋಗ್ಬಿಟ್ಟು ಅವ್ರಿಗೆಲ್ಲ ಹೋಗಿ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತಾರೆ. ಇಲ್ಲಿ ನಮ್ದು ಸ್ವಾಮಿಗಳಿದ್ದಾರೆ ನಮ್ಮ ಮಠದಲ್ಲಿ, ನಾರಾಯಣ ರಾಮಾನುಜಾಚಾರ್ಯ ಸ್ವಾಮಿ ಅಂತ. ಈಗ ಊರಿಗೆ ಹೋಗಿದ್ದಾರೆ ಅವರಿಲ್ಲ, ಅವರು ಮೇನ್ ಇಲ್ಲಿ ಮೇಲ್ಕೋಟೆ ಸ್ವಾಮಿಗಳು ಅವ್ರು. ಆಕ್ಚುಲಿ ಮೇಲ್ಕೋಟೆ ಹೌದು. ಇಲ್ಲಿ ಅಲ್ಲಿ 2 ಕಡೆನೂ ಇರ್ತಾರೆ ಅವರು. ಇಲ್ಲ ಪ್ರಸಾದ ಕೊಡ್ತಾ ಇರ್ತಲ್ಲ ಆ ಟೈಮಲ್ಲಿ ಬೇರೆ ಭಕ್ತಾದಿಗಳು ಬಂದು ನಾನು ಸೇವೆ ಮಾಡ್ಬೇಕು ಅಂತ ಸ್ವೀಟ್ ಕೊಡೋದು ಅದೆಲ್ಲ ಮಾಡ್ತಾರ? ನಾವು ವಿಚಾರ ಮಾಡ್ತೀವಿ ಸುಮ್ಮನೆ ಎಲ್ಲರಿಗೂ ಪಟ್ಟಂತ. ಯಾಕಂದ್ರೆ ಕೆಲವೊಂದು ಬೇರೆ ತರ ಇಶ್ಯೂಸ್ ಬರಬಾರ್ದಲ್ಲ, ಅದಕ್ಕೋಸ್ಕರ ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಕೇಳ್ಬಿಟ್ಟು ಪರಿಚಯ ಎಲ್ಲ ಇತ್ತು ಅಂದ್ರೆ ಮಾತ್ರ, ಇಲ್ಲ ಅಂದ್ರೆ ಅಲೋ ಮಾಡೋದಿಲ್ಲ ನಾವು. ನಮ್ ಕಿಚನ್ ಅಲ್ಲಿ ಬೇಕಾದ್ರೆ ಹೋಗಿ ನೋಡ್ಬೋದು, ಕ್ಲೀನ್ ಆಗಿರುತ್ತೆ, ಸ್ಯಾನಿಟೈಸ್ ಆಗುತ್ತೆ. ಎಲ್ಲ ಇಲ್ಲೇ ಮಾಡುತ್ತೆ, ಸಪರೇಟ್ ಕಿಚನ್ ಇದೆ. ಇಲ್ಲ ಇಲ್ಲಿ 400 ಜನ ಮೇಲೆ ಬರ್ತಾರೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಪ್ರಸಾದ ಚೆನ್ನಾಗಿದೆ ಬಂದು ಕೇಳ್ತಾರೆ, ಕೇಳ್ಬಿಟ್ಟು ತಗೊಂಡು ಹೋಗ್ತಾರೆ. ಆತರ ಹೌದು. ಇದು 2 ಟೈಮ್ ಮಾಡ್ತಾರೆ.